ನಮಸ್ತೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಬಾಳೆಹೂವಿನಲ್ಲಿ ಒಂದು ಚಟ್ನಿ ಮಾಡೋಣ. ಬಾಳೆಹೂವನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಹೀಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಳ್ಬೇಕು. ಬಾಳೆಹೂವಿನಲ್ಲಿ ಒಗರಿನ ಅಂಶ ಇರ್ತದೆ, ಅದಕ್ಕೋಸ್ಕರ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಳ್ಬೇಕು. ನೀರಿನಲ್ಲಿ ಹಾಕಿದರೆ ಕಪ್ಪು ಆಗೋದಿಲ್ಲ. ನೀರಿಗೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೋದು. ಹುಳಿ ಅಂಶ ಇದ್ದರೆ ಈ ಒಗರಿನ ಅಂಶ ಬೇಗ ಬಿಟ್ಕೊಳ್ತದೆ ನೀರಿಗೆ. ಈ ಥರ ಕಟ್ ಮಾಡಿಕೊಳ್ಳಿ ನೀಟಾಗಿ. ಈಗ ನೀರಿನಲ್ಲಿ ಹಾಕಿದ ತುಂಡುಗಳನ್ನು ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಿಳಿ ಬಿಳಿಯಾಗಿ ಬಂದಿದೆ ನೋಡಿ. ಒಗರಿನ ಅಂಶ ಎಲ್ಲ ನೀರಿಗೆ ಬಿಟ್ಟಿದೆ. ನೀವು ಬಾಳೆಹೂವನ್ನು ಕಟ್ ಮಾಡಲು ಒಳ್ಳೆ ಹರಿತವಾದ ನೈಫನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲದಿದ್ದರೆ ಈಳಿಗೆ ಮಣೆಯನ್ನು ಉಪಯೋಗಿಸ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಚಟ್ನಿ ಮಾಡಲು ಬೇಕಾದ ಸಾಮಗ್ರಿಗಳು. ನಾವು ಈಗ ಮಸಾಲೆಯನ್ನು ಹುರಿದುಕೊಳ್ಳೋಣ. ಮೊದಲಿಗೆ ಉದ್ದಿನಬೇಳೆ, ಮೆಣಸನ್ನು ಹುರ್ಕೊಳ್ತಾ ಇದ್ದೇವೆ. ಈ ಥರ ನಿಧಾನವಾಗಿ ಹುರ್ಕೊಳ್ಳಿ. ಒಳ್ಳೆ ಪರಿಮಳ ಬರುವ ತನಕ ಹುರಿದುಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಹುರ್ಕೊಳ್ಬೇಕು. ಈಗ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಬಾಳೆಹೂವಿನ ತುಂಡುಗಳನ್ನು 2 ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇವೆ. ನೋಡಿ, ನೀರನ್ನು ಹಾಕ್ತಾ ಇದ್ದೇವೆ. ಗ್ಯಾಸನ್ನು ಆನ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಯನ್ನು ಸೇರಿಸ್ಕೊಳ್ಬೇಕು. ಈ ಚಟ್ನಿಗೆ ನೀವು 1 ನಿಂಬೆ ಗಾತ್ರದ ಹುಳಿಯನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಲಿ. ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಬಾಳೆಹೂವು ಆಲ್ಮೋಸ್ಟ್ ಬೆಂದಿದೆ. ಕುದಿ ಬರ್ತಾ ಇದೆ. ಚಟ್ನಿ ಮಾಡುವಾಗ ಈ ಬಾಳೆಹೂವು ಚೆನ್ನಾಗಿ ಬೆಂದಿರಬೇಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಇದರಲ್ಲಿರುವ ನೀರನ್ನು 1 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇವೆ. ಇಲ್ಲಿ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ ಮತ್ತು ಮಸಾಲೆಯನ್ನು ಹಾಕ್ಕೊಂಡಿದ್ದೇವೆ. ಈಗ ನಾವು ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ತುರಿ ಮತ್ತು ಮಸಾಲೆಯನ್ನು ಹಾಕಿ ಪುಡಿ ಮಾಡ್ಕೊಳ್ತೇವೆ. ಇಲ್ಲಿ ನಾವು ಚಟ್ನಿಗೆ ಸುಮಾರು ಅರ್ಧ ಗಡಿ ತೆಂಗಿನಕಾಯಿ ತುರಿ ಮತ್ತು 4 ಕೆಂಪು ಮೆಣಸನ್ನು ತೆಗೆದುಕೊಂಡಿದ್ದೇವೆ. ನೀವು ಎಷ್ಟು ಚಟ್ನಿ ಮಾಡ್ತೀರಾ, ಎಷ್ಟು ಬಾಳೆಹೂವು ಇದೆ ನೋಡಿ, ನಿಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಪುಡಿಯಾಗಿದೆ. ಅದಕ್ಕೆ ನಾವು ಬಾಳೆಹೂವನ್ನು ಸೇರಿಸ್ಕೊಳ್ತೇವೆ. ಈ ಥರ ಬಾಳೆಹೂವನ್ನು ಸೇರಿಸ್ಕೊಳ್ಳಿ. ಆಮೇಲೆ ರುಬ್ಕೊಳ್ಳೋದು.
ಬೇಯಿಸಿ ಲೋಟದಲ್ಲಿ ತೆಗೆದಿಟ್ಟ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಚಟ್ನಿಯನ್ನು ರುಬ್ಬಿಕೊಳ್ಳೋದು. ಈ ಚಟ್ನಿ ರುಬ್ಬುವಾಗ ನಾವು ಬೇರೆ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ. ನೀವು ಈ ಥರನೇ ರುಬ್ಬಿಕೊಳ್ಳಿ. ಈ ಚಟ್ನಿ ಯಾವತ್ತೂ ಗಟ್ಟಿಯಾಗಿ ರುಬ್ಕೊಳ್ಬೇಕು. ವಿಡಿಯೋವನ್ನು ಸರಿಯಾಗಿ ನೋಡಿದರೆ ನಿಮಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋದು. ಈ ಚಟ್ನಿ ಬಹಳ ರುಚಿಯಾಗಿರ್ತದೆ. ಬಾಳೆಹೂವು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಈಗಿನ ದಿನಗಳಲ್ಲಿ ಬಾಳೆ ಗಿಡದ ಅಡುಗೆಗಳು ಟ್ರೆಂಡಿಂಗಲ್ಲಿದೆ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ಅಪ್ಡೇಟ್ಗಳು ನಿಮಗೆ ಸಿಗ್ತದೆ. ಈ ಬಾಳೆಹೂವಿನ ಚಟ್ನಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಟ್ರೈ ಮಾಡಿ. ಈ ಚಟ್ನಿಯನ್ನು ನಾವು ಗಟ್ಟಿಯಾಗಿ ಮಾಡಿಕೊಳ್ಳೋದು, ಆಮೇಲೆ ಫ್ರಿಜ್ಜಿನಲ್ಲಿ ಇಟ್ಟರೆ 2 ದಿನಗಳ ಕಾಲ ಕೆಡದೆ ಇರ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.